ಇಲ್ಲ ಅದು ಏನದು ಏನು ಅದು ನೋಡಿ ನೋಡಿ ಕೋಪ ನೋಡಿ ಕೋಪ ನಿಂಗೆ ಯಾರು ಕೂದಲೆಲ್ಲ ಗಂಟು ಕಟ್ಕೊಂಡು ದಿನ ಬಾಚ್ಕೊಳಕ್ಕೆ ಏನು ರೋಗ ನಿಂಗೆ ಅಲ್ವಾ? 100ಗೆ 100% ಕರೆಕ್ಟ್. ನಮ್ಮವ್ರು ನಮ್ಗೆ ಯಾವತ್ತೂ ಸಪೋರ್ಟ್ ಮಾಡಲ್ಲ ಗೈಸ್. ಬಾಮ್ಮ ಚಿನ್ನ ಸಿಂಪಲ್ಲು ಏನಿಲ್ಲ, ಮುಖದ ಹತ್ರ ಮಾತ್ರ ಕೂದಲು ಕಟ್ ಮಾಡೋಣ ಅಂತ ಅಂದ್ಕೊಂಡಿದ್ದು ಅವತ್ತು ಹಬ್ಬ ಆದ್ಮೇಲೆ ತುಂಬ ಜನ ಹೇಳಿದ್ರಿ ಅಂತ. ಸೊ ಇವಾಗ ನಮ್ಮ ಮಿಕ್ಕಿಗೆ ಫೋಟೋಶೂಟ್ಗೋಸ್ಕರ ಒಂದು ರಿಕ್ವೈರ್ಮೆಂಟ್ ಬಂದಿದೆ. ಅದಕ್ಕೋಸ್ಕರ ಬಾಡಿಲಿರೋ ಕೂದಲನ್ನು ಒಂದು ಸ್ವಲ್ಪ ಕ್ಲೀನಾಗಿ ಮೇಂಟೈನ್ ಮಾಡಿ ಕಟ್ ಮಾಡ್ಕೊಂಡು ಹೋಗೋಣ ಅಂತ. ನೆಕ್ಸ್ಟ್ ವೀಕ್ ಫೋಟೋಶೂಟ್ ಇದೆ. ಅದಕ್ಕೆ ಈ ವಾರ ಕಟ್ ಮಾಡಿದ್ರೆ ಮುಂದಿನ ವಾರ ಅಷ್ಟರಲ್ಲಿ ಒಂದು ಲೆವೆಲಿಗೆ ಚೆನ್ನಾಗಿ ಬಂದಿರುತ್ತೆ ಅಂತ. ಸೊ ಇಲ್ಲಿ ಕೂತಿದ್ದಾರೆ ನೋಡಿ. ತುಂಬ ಜನ ಮೆಸೇಜು ಕಮೆಂಟ್ ಹಾಕಿದ್ರಿ, ಬ್ರೋ ಎಲ್ಲಾದರೂ ಹೈಟಲ್ಲಿರೋ ಜಾಗದಲ್ಲಿ ಕೂರಿಸ್ಕೊಂಡು ಕಟ್ ಮಾಡಿಸಿ ಅಂತ. ಹೈಟ್ ಮಾಡಿದಿರಿ, ಇನ್ನೂ ಹೈಟ್ ಅಂದರೆ ಮಾಡಿ ಮೇಲೆ ತೊಗೊಂಡೋಗ್ಬೇಕನ್ಸುತ್ತೆ. ಯಾವ ಥರ ಕಟ್ ಮಾಡಿಸ್ಕೊಂತಾಳೆ ಇವತ್ತು ಅಂದ್ಬಿಟ್ಟು ನನಗೂ ಇವಳ ಹತ್ರ ಕಚ್ಚಿಸ್ಕೊಂಡು ಸಾಕಾಗೋಗಿದೆ. ನಮ್ಮ ಅಣ್ಣ ಕಚ್ಚಿಸ್ಕೊಳ್ಳಿ ಇವತ್ತು. ರಿಯಾಕ್ಷನ್ ನೋಡಿ, ಮುಖ ನೋಡಿ, ಕೋಪ ಅವಳಿಗೆ. ಮಿಕ್ಕಿ ಗೈಸ್, ಇದು ನೀವು ಐಡಿಯಾ ಕೊಟ್ಟಿದ್ದು ಒಂದು ಲೆವೆಲ್ಗೆ ಹೆಲ್ಪ್ ಆಗ್ತಾ ಇದೆ. ಅಂದರೆ ಹೈಟಲ್ಲಿ ಕೂರಿಸ್ಕೊಂಡು ಕಟ್ ಮಾಡಿದ್ರೆ ಅಂದರೆ ಜಾಸ್ತಿ ರ್ಯಾಶ್ ಆಗ್ತಾ ಇಲ್ಲ. ಅವಳು ಸೈಲೆಂಟಾಗಿ ಕೂತ್ಕೊಂಡಿದ್ದಾಳೆ. ಮೋಸ್ಟ್ಲಿ ವರ್ಕ್ ಆಗುತ್ತೆ ಅನಿಸುತ್ತೆ, ನೋಡೋಣ. ಲಾಸ್ಟ್ ಟೈಮ್ ಟ್ರೈ ಮಾಡಿದ್ದೀವಿ ಒಂದು ಹೈಟಲ್ಲೆಲ್ಲ ಕೂರಿಸ್ಕೊಂಡು ಮಾಡೋಕ್ಕೆ, ಆದ್ರೂ ಹೊಡೆದಾಕ್ಬಿಟ್ಟ, ಚೇರ್ ಹೊಡೆದಾಕ್ಬಿಟ್ಟು. ಇದು ಫಸ್ಟೇ ಹೊಡೆದೋಗಿತ್ತು. ನೆಕ್ಸ್ಟ್ ವೀಕ್ ಫೋಟೋಶೂಟ್ ಇದೆ. ಯಾರೋ ಒಬ್ಬರು ಫೋಟೋಶೂಟಿಗೆ ರಿಕ್ವೆಸ್ಟ್ ಕಳಿಸಿದ್ದಾರೆ. ಹಂಗೆ ಮಾಡ್ಬಿಡ್ಬೋ, ಹಿಂಗೆ ಕುತ್ಕೋ. ಹಂಗೆ ಮಾಡಿಲ್ಲ ಅಂದರೆ ಲೆವೆಲ್ ಎಲ್ಲಿಂದ ಗೊತ್ತಾಗುತ್ತೆ. ಏಯ್ ನೋಡಿ ನೋಡಿ ಕೋಪ ನೋಡಿ ಕೋಪ ಏಯ್ ಬೀಳಿಸ್ಬಿಡ್ತೀನಿ ಇವಾಗ, ಎತ್ತಿ ಕೆಳಗಡೆ ಹಾಕ್ಬಿಡ್ತೀನಿ ನಿಂಗೆ. ಸರಿ ಸರಿ ಸರಿ, ಟೈಗರ್ ಅಲ್ಲ ನೀನು. ಕಚ್ಚಿದ್ರೆ ನೀನೇ ಬೀಳೋದು ಪಕ್ಕ, ಮಿಸ್ಸೇ ಇಲ್ಲ. ಚಿಲ್. ಓಕೆ ವಿಕ್ಕಿ, ಓಕೆ ಓಕೆ ಸರಿ. ವಿಕ್ಕಿ ಹೇಗನ್ನಿಸ್ತಾ ಇದೆ? ನಾನು ಅವ್ರು ಬಹಳ ಸ್ನೇಹಿತರು, ಇಲ್ಲ ಅಂತ ಇಲ್ಲ. ಈ ತರ ಮಾಡುವಾಗ ಯಾರು ಅವ್ರು ಇದು ಮಾಡ್ತಾರೆ, ಅವ್ರ ಪರ ಯಾರು ನಿಂತ್ಕೊಂತಾರೆ ಹೇಳಿ? ಕಚ್ತಾಳೆ ಇವಳು. ಸುಮ್ಮನೆ ಅಲ್ಲ ಇದು, ಕಚ್ಚೋ ಗಿರಾಕಿ ಇದು. ಸುಮ್ಮನೆ ಕಚ್ತಾಳೆ ಅಂತ. ಅದು ಕವರ್ ಕೊಡು, ಕವರ್ ಇಲ್ಲಿ. ಕವರಲ್ಲಿ ಮಿಕ್ಕಿ ಆಸ್ತಿ ಇದೆ. ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ, ನಿಂಗೆ ಜನ್ಮಕ್ಕೆ ಹೋಗೋ. ಏನಾಯ್ತು ಇವಾಗ? ಹಿಂಸೆ ಬೈದಲ್ಲಿ ಬದುಕ್ತಾ ಇದೀರಿ, ಕ್ಯಾಪಲ್ಲಿ ಬಂದ್ಬಿಟ್ಟು. ಅದು ಏನದು ಏನು ಅದು ಕಬ್ಜಾ. ಕಬ್ಜಾ ಅಲ್ಲ. ಹಚ್ಚಿದ್ರೆ ನಾಳೆ ರಜಾ ಆಫೀಸ್ಗೆ. ಅದು ಅದಲ್ಲ, ನಾನು ರಜಾ ಆಫೀಸಿಗೆ. ವೇರ್ ಇಸ್ ಇಟ್? ಅವ್ರ ಗ್ಯಾಂಗ್ ಅನ್ನು ಕರ್ಕೊಂಡ್ ಬರುತ್ತೆ ಕಬ್ಜಾ ಮಾಡಕ್ ನಮಗೆ. ಯಾರೋ ಪಟ ಬಿಡ್ತಾ ಇದಾರೆ. ಮಾಡ್ತಾ ಇದೀನಿ, ಡಿಸ್ಟರ್ಬ್ ಮಾಡಬಾರ್ದು. ನೋಡಿ, ಅದ್ಯಾರೋ ಬರ್ತಾರಲ್ಲ, ಕೂದ್ಲು ಬೇಕಮ್ಮ, ಕೂದ್ಲು ಅನ್ಕೊಂಡು. ಅವ್ರೇನಾದ್ರು ಬಂದ್ರೆ ಮಾರ್ಬೋದು ಕೂದ್ಲು. ಅಟ್ಲೀಸ್ಟ್ ಒಂದು 1000 ರೂಪಾಯಿ ಆದ್ರೂ ಕೊಡ್ತಾರೆ. ನಿಂಗೆ ಜನ್ಮಕ್ಕೆ ಹೋಗೋ. ಕೆಜಿಗೆ 1000 ರೂಪಾಯಿ. ಇವಾಗ ಹೇಳಿದ್ ನಿಜ. ಆ್ಯಕ್ಚುಲಿ ಹೈಟ್ ಕಾನ್ಷಿಯಸ್ ಇದೆ ಇವ್ರಿಗೆ. ಸೊ ಶೀಸ್ ಕ್ವೈಟ್ ಆ ಕಡೆ ಈ ಕಡೆ ಅಲ್ಲಾಡ್ತಾ ಇಲ್ಲ. ನಾವು ಯಾವ ಡೈರೆಕ್ಷನ್ ಬೇಕಾದ್ರೂ ತೋರಿಸ್ಕೊಬೋದು. ಅದೇ ಏನಾದರೂ ಬಾಯ ಹತ್ರ ಮಾಡಿದ್ರೆ ಮಾತ್ರ ಹಲ್ವಾ ಕೊಡ್ತಾಳೆ. ಪಾಪ ಅವಳಿಗೆ ತಿರ್ಗಾಕಾಗ್ತಾ ಇಲ್ಲ. ಇಲ್ಲ ಅಂದರೆ ಮೊಸ್ಲೇಲಿ ಅದು ಅಂತ ಬಾಯ ಕೇಳೋರು. ಸೊ ಗೈಸ್, ಮನೇಲಿ ಗ್ರೂಮಿಂಗ್ ಮಾಡೋರು ನೀವು ಇದೇ ಥರ ಫೇಸ್ ಮಾಡ್ತಾಯಿದ್ರೆ ಕಮೆಂಟ್ ಮಾಡಿ. ಅದ್ರ ಮುಖ ತೋರಿಸ್ಕೊಂಡು ಹೇಳು ಸಾಕು, ನಮಗೆ ತೋರಿಸಿದ್ದು. ನೀನು ಫೇಮಸ್ ಆದರೆ ಸಾಕು, ನಾವು ಫೇಮಸ್ ಆದಂಗೆ. ಇದೆಲ್ಲ ಹಾಕಲ್ಲ, ನೀನು ಫೇಮಸ್ ಆದರೆ ಸಾಕು ಅಂತ. ನೋಡಿ, ಅಲ್ಲಿ ಕಟ್ ಮಾಡ್ತಿದ್ರೆ ಮಲ್ಕೊಳ್ತಾವಳು ಇವಳು. ಕೂದಲು ಇದು ಹಳೆ ಬಟ್ಟೆ
ಕೂದಲು ಬಿದ್ದರೆ ಇದ್ರೊಳಗೇನೆ ಅಂಟ್ಕೊಳ್ಳುತ್ತೆ, ಇಲ್ಲಾಂದರೆ ಇಲ್ಲೆಲ್ಲ ಪೂರ್ತಿ ಫುಲ್ ಕೂದಲಾಗ್ಬಿಡುತ್ತೆ. ನಮ್ಮಮ್ಮ ಹತ್ರ ಅಷ್ಟೇ. ಆಮೇಲೆ ಪರ್ಕೆ ಇಟ್ಗಳು ತೊಗೊಬೇಕಾಗುತ್ತೆ. ನಾನಲ್ಲ, ಇವನು. ಹೌದು, ನಮ್ಮ ಮನೇಲಿ ಯಾರು ತಪ್ಪು ಮಾಡಿದ್ರು ನನಗೆ ಹೋಗಿ ಹಂಗೆ ಆಗ್ಬಿಟ್ಟಿದೆ ಚಿಕ್ಕ ವಯಸ್ಸಿಂದ. ಗೈಸ್, ಇನ್ನೊಂದು ನೋಟಿಸ್ ಮಾಡ್ಬೋದು ನೀವು, ಎಲ್ಲ ಫುಲ್ ಗಂಟು ಕಟ್ಕೊಂಡಿದೆ. ಆಮೇಲೆ ಕಮೆಂಟಲ್ಲೂ ಕೇಳ್ಬೋದು ನೀವು, ಏನಕ್ಕೆ ದಿನ ಬಾಚ್ಬೋದಲ್ವಾ ಅಂತ. ಇವಳು ಎಷ್ಟೇ ದಿನ ಬಾಚಿದ್ರು ಇವಳದು ಗುಂಗುರು ಕೂದಲಾಗಿರೋದ್ರಿಂದ ಇದು ಇಟ್ಸ್ ನಾಟ್ ಅಬೌಟ್ ಗುಂಗುರು ಕೂದಲನ ಅಲ್ಲ, ಅಂದರೆ ಚಿಕ್ಕ ವಯಸ್ಸಲ್ಲಿ ಶಿ ಹ್ಯಾಡ್ ಸಿವಿಯರ್ ಅಲರ್ಜಿ. ಸೊ ಅಲರ್ಜಿ ಹೆಸರು ಏನಂತ ನಾವು ಮರ್ತೋಗಿದ್ದೀವಿ. ವೆನ್ ಇಟ್ ವಾಸ್ ಅ ಲಾಕ್ಡೌನ್ ಟೈಮ್ 2021 ಅವಳನ್ನ ತೊಗೊಂಬಂದಿದ್ದು. ಶಿ ಈಸ್ ಆಲ್ಮೋಸ್ಟ್ ಲೈಕ್ 4 years old ಇವಾಗ. ಸೊ ಹಾಗಾಗಿ ಶಿ ಗಾಟ್ ಸಮ್ ಅಲರ್ಜೀಸ್ ಚಿಕ್ಕ ವಯಸ್ಸಲ್ಲಿ. ಅಲರ್ಜಿ ತುಂಬ ಸಿವಿಯರ್ ಅಂದರೆ ಎಕ್ಸ್ಟ್ರೀಮ್ ಸಿವಿಯರ್ ಆಗೋಗಿತ್ತು. ಫರ್ದರ್ ಡೇಸಲ್ಲಿ ನೋಡೋಣ, ಹೇಳಕ್ಕೆ ಟ್ರೈ ಮಾಡ್ತೀನಿ ಅದ್ರ ಬಗ್ಗೆ. ಎಷ್ಟು ಕಷ್ಟಪಟ್ಟು ಮಾಡ್ತಾಯಿದ್ದೀನಿ ಗೈಸ್ ಅವಾಗಿಂದ. ತುಂಬ ಕಷ್ಟ ಬೀಳ್ತೈತೆ, ಯಾರಿಗೂ ಹೇಳ್ಬೇಡ ಆಯ್ತಾ. ಸೊ ದಿಸ್ ಇಸ್ ಆ್ಯಕ್ಚುಲಿ ವರ್ಕಿಂಗ್. ಇದು ಹೆಂಗಂದರೆ ನನ್ನ ಕಟಿಂಗ್ ಶಾಪಲ್ಲಿ ನನಗೆ ಮಾಡ್ತಾ ಇದ್ರಲ್ಲ, ಅದನ್ನು ನೋಡ್ಕೊಂಡಿದ್ದೀನಿ ನಾನು. ಆದರೂ ಸರಿಯಾಗಿ ಮಾಡ್ತಾ ಇಲ್ಲ. ನಾನು ಮಾಡಿದ್ದಿದ್ರೆ ಇಷ್ಟೊತ್ತಿಗೆ ಬೋರ್ಡ್ ಇಟ್ಸ್ ಹುಲ್ಲು ಹೊಡ್ಸ್ಬಿಡ್ತಿದ್ದ, ಮೊಟ್ಟೆ ಹೊಡೆದ್ಬಿಡ್ತಿದ್ದ. ಗೈಸ್ ನೋಡಬೇಕಿತ್ತು. ಛೇ, ವಿಡಿಯೋ ಬಂದಿದ್ರೆ ಚೆನ್ನಾಗಿತ್ತೆ. ನಿಮಗೆ ವಿಡಿಯೋ ನಮಗೆ ಎಲ್ಲಿ ಬಾಯ್ ಆಗ್ತಾಳು ಅಂತ ಭಯ. ಭಾಷಣಕ್ಕೆ ಸಿಕ್ಕಾಕೊಂಡ್ಬಿಡ್ತು ಗಾಯಿ. ಒಂದು ಸೆಕೆಂಡ್ಗೆ ಇಲ್ಲಿದ್ದವನು ಅಲ್ಗೋಗ್ಬಿಟ್ಟ. ಓಕೆ, ಸಾರಿ. ನಿಂಗೆ ಇವಾಗ ಮಸಾಜ್ ಮಾಡ್ದಂಗೆ ಆಗ್ತಾ ಇದ್ದೆ ತಾನೆ? ಮಿಕ್ಕಿ ನಂಗೆ ಗೊತ್ತು ನೋಡಿ, ನಾಟಕ ಮಾಡಬಾರ್ದು. ನಿಂಗೆ ಮಸಾಜ್ ಮಾಡ್ದಂಗೆ ಆಗ್ತಾ ಇದೆ. ಚಿಲ್. ಗಾಯ್ಸ್, ಆವಾಗಿಂದ ಹೇಳ್ಬೇಕು ತಾನೇ ಇವನು 0.5 ಮಾಡು ಅಂತ. ನಾನು ಮನೇಲಿ ಮಾಡ್ತಿದ್ದೆ. ಒಂದು ಇವನ್ ಮುಖ ತೋರಿಸ್ಬೇಕಿತ್ತು, ಇಲ್ಲ ಮಿಕ್ಕಿ ಮುಖ ತೋರಿಸ್ಬೇಕಿತ್ತು. ಇವಾಗ ನೋಡಿದ್ರೆ ಇಬ್ರು ಮುಖನೂ ಬರ್ತೈತೆ. ಶಬಾಷ್. ಮತ್ತೆ ಅವಾಗಿದೆ ಏನು ತೋರಿಸ್ಕೊಂಡು ವಿಡಿಯೋ ಮಾಡ್ತಿದ್ದಪ್ಪ. ನಿಂಗೆ ಯಾರು ಕೂದಲೆಲ್ಲ ಗಂಟು ಕಟ್ಕೊಂಡು ದಿನ ಬಾಚ್ಕೊಳಕ್ಕೆ ಏನು ರೋಗ ನಿಂಗೆ? ನೋಡು, ಬಾಡ ತಲೆ ಕೆಟ್ರೆ ನಾನು ಸೈಕೆ. ಮುಚ್ಚಲ್ಲ ಬಾಯ್ಲೆ ಖಂಡಿತನೇ. ನಂಗೆ ಗೊತ್ತಾಯ್ತು, ನಾನೇನು ಮಾಡಲಿ, ಅಷ್ಟೊಂದು ಚಿಕ್ಕ ಮಾಡ್ಕೊಂಡಿದ್ಯಾ ಕೂದಲು ನೀನು. ಮಿಕ್ಕಿ, ನಾನು ನಿನ್ನ ಫ್ರೆಂಡ್ಸ್ ಅಲ್ಲ. ಹಿಂಗೆ ಕೂತ್ಕೋ ಇವಾಗ, ಈ ಡೈರೆಕ್ಷನ್. ನಮ್ಗೆ ಯಾವ್ದು ಗುರು ಇದು ಕೂದಲು ಹಾಕೊಳ್ಳೋ ಪರಿಸ್ಥಿತಿ? ಗಿವ್ ಮಿ ದ ವೆಪನ್ಸ್ ಮ್ಯಾನ್. ಬೈಸ್ಕೊಳ್ಳೋದು ಗ್ಯಾರಂಟಿ ಅಮ್ಮ ಹತ್ರ ಹೆಂಗಿದ್ರು. ಸೊ ಅದಕ್ಕೆ ಇವಾಗ ಯಾವ ಥರ ಬೈತಾರಂತ ಇಮ್ಯಾಜಿನೇಷನ್ ಎಲ್ಲ ಮಾಡ್ಕೊಬಾರ್ದು. ಏನೇ ಬೈದ್ರು ಸಂತೋಷದಿಂದ ಸ್ವೀಕರಿಸ್ಬೇಕು. ನನಗೂ ಗೊತ್ತಾಯ್ತು ಇವಾಗ ಏನು ಮಾಡೋದು. ಮಿಕ್ಕಿ ಬೀಳ್ತೀಯ, ಮಿಕ್ಕಿ. ಓಕೆ, ಏನಿಲ್ಲ ಇವಾಗ ಏನಿಲ್ಲ. ನಾನು ನಿನ್ನ ಫ್ರೆಂಡ್ಸ್. ಹಾಂ, ನಾನು ನಿನ್ನ ಫ್ರೆಂಡ್ಸ್. ಓಕೆ, ಸಾರಿ. ಸಮಾನ. ಹಿಂಗೆ ಕೂತ್ಕೊಳ್ಳಿ. ಹಂಗೆ ಗುಡ್ ಗರ್ಲ್. ನಾನಿಲ್ಲ ಅಷ್ಟೊತ್ತು ಒಳ್ಳೆ ಮಗು ಥರ ಆಟ ಆಡ್ತಾ ಇದ್ದೆ. ಅಷ್ಟೆಲ್ಲ ಹೋಗ್ಲಿದ್ದೀನಿ ನಿನ್ನ ಬಗ್ಗೆ. ಗೈಸ್, ಏನೋ ಐಟಲ್ ಕೂಡ್ಸಿದ್ರೆ ಏನು ಕಚ್ಚಲ್ಲ. ಇನ್ನೇ ಯಾರೋ ಗಾಡಿ ಬೇರೆ ಇವಾಗ ಆನ್ ಮಾಡ್ಕೊಂಡವನೇ. ಅಲ್ಲಿ ಮಣ್ಣು ಮಸಿ ಅಂತಂದ. ಮಿಕ್ಕಿ ಯಾಕೆ ಮಿಕ್ಕಿ ಸಡನ್ ಆಗಿ ಈ ಥರ? ಮಿಕ್ಕಿ ಗಾಡಿ ಎದುರ್ಕೊಳ್ತಾ ಇದ್ರೆ ಎಫೆಕ್ಟಲ್ಲಿ ಕೂದಲೆಲ್ಲ ಹಂಗೆ ಬರ್ತಾ ಇದೆ. ಸ್ಮೋಕ್ ಎಫೆಕ್ಟಾ? ಡಬ್ಬದ ಮೇಲೆ ಕೂರ್ಸ್ ಮಾಡಿಸ್ತೀನಿ ಇವಾಗ. ಇನ್ನ ಹೈಟ್ ಮಾಡೋಣ. ಏನೋ ಈಗ ಇನ್ನ ಹೈಟ್ ಮಾಡೋಣ. ಆಡಿಯನ್ಸ್ ಹೇಳಿದಾರಲ್ವಾ, ಹೆಂಗೆ ಹೈಟ್ ಟಾಪ್ ಅಲ್ಲಿ ಕೂರ್ಸ್ಬಿಟ್ಟು ಮಾಡಿ ಅಂತ. ಈಗ ಇದನ್ನು ಅದ್ರ ಮೇಲೆ ಇಟ್ಬಿಟ್ಟು ಇದ್ರ ಮೇಲೆ ಮಿಕ್ಕಿನ ಕೂರ್ಸೋಣ. ಕೂರ್ತಾ ಮಾಡು. ಏನ್ ಗುರು ಇದು ಮಾತು ಐಟಲ್ ಕೂತ್ಕೊಂಡಿರೋದಕ್ಕೆ ಅಷ್ಟೇ ಕೋಪದಲ್ಲಿ ಅವಳೆ. ಪಾಪ ಆ ಕಡೆ ಈ ಕಡೆ ಅಲ್ಲಾಡಕ್ ಆಗ್ತಾ ಇಲ್ಲ. ಹಿಂಗಂದ್ರೆ ಸುಮ್ಮನೆ ಇರು ಗುರುವೆ, ನೀನೇನೋ ಮಾಡ್ತೀಯ. ನಾನು ಗೈಸ್ ಮುಂಚೆಲ್ಲ ಮಾಡ್ತಿರ್ಲಿಲ್ಲ, ಇವಾಗ ಇನ್ಸ್ಟಾಗ್ರಾಮ್ಗೆ ಹಾಕ್ಬೇಕು ಇಲ್ಲ ಯೂಟ್ಯೂಬ್ಗೆ ಹಾಕ್ಬೇಕು ಅಂದ್ಬಿಟ್ಟು ಮಾಡ್ತಾವನಷ್ಟೇ. ಹೌದು.
ಇಲ್ಲ ಅಂದ್ರೆ ಬರೀ ನಾನೇ ಮಾಡೋದು. ಇವಾಗ ಏನು ನಾನು ಮಾಡ್ತೀನಿ ಕೊಡು ಅಂತಂದ್ರೂ ಬೇಡ ನಾನೇ ಮಾಡ್ತೀನಿ ಅಂತವನೆ. ನಾನು ಇದೆಲ್ಲ ಹಾಕಲ್ಲ, ಡಿಲೀಟ್ ಮಾಡ್ಬಿಡ್ತೀನಿ. ಗಾಯ್ಸ್ ನಮ್ಮ ಫಾಲೋವರ್ಸು ಇವನ ಅಕೌಂಟಿಗೆ ಫಾಲೋ ಮಾಡಿ. ಆಯಿತು ಸರ್, ಓಕೆ ಸರ್. ನಮ್ಮ ಅಕೌಂಟ್ ನೋಡ್ತಾರೋ ಎಲ್ರೂ ಪ್ಲಸ್ ನಮ್ಮನ್ನು ಫಾಲೋ ಮಾಡ್ತಾರವರು ಬೆಂಗಳೂರು ರೈಡರ್ ಈ ಅಕೌಂಟಿಗೆ ಫಾಲೋ ಮಾಡಿ. ಫಾಲೋವರ್ಸ್ ಕಮ್ಮಿನೇ ಇರ್ಬೋದು, ಆದರೂ ಪ್ರತಿಯೊಬ್ಬರೂ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಗಾಯ್ಸ್ ಫೈನಲಿ ಕಟ್ ಮಾಡಿ ಮುಗಿಸಿದ್ದೀರಿ. ಮುಖ ನೋಡೋದು ಅವಳದು. ಸ್ನಾನ ಮಾಡಿಸಿ ಇನ್ನೊಂದ್ಸತಿ ಕ್ಲೀನಾಗಿ ತೋರ್ಸೋಣ. ನಿಕ್ಕಿ ಹಿಡ್ಕೊಳಮ್ಮ ಒಂದು ನಿಮಿಷ. ಬರೀ ಸ್ನಾನ ಮಾಡಿಸಿ ಸುಸ್ತಾಗ್ಬಿಟ್ಟೆ. ನಾನು ಎಷ್ಟೆಲ್ಲ ಕಟಿಂಗ್ ಮಾಡಿದ್ದೀನಿ ಅದಕ್ಕೆ. ಗಾಯ್ಸ್ ಫೈನಲಿ ನಮ್ಮ ಮಿಕ್ಕಿ ಲುಕ್ ನೋಡ್ಬೋದು. ಸ್ನಾನ ಗಿನ ಆಗಿ ಫ್ರೆಶ್ ಆಗಿ ಶಿ ಈಸ್ ಲುಕಿಂಗ್ ವೆರಿ ಬ್ಯೂಟಿಫುಲ್ ಅಲ್ವಾ? ಏನೇನು ಸೇವೆ ಮಾಡ್ಬೇಕು ಗುರು. ಗಾಯ್ಸ್ ನಮ್ಮ ಮಾವನ ಮಗಳು. ಶಿ ಈಸ್ ಅ ಸಿಂಗರ್ ಆ್ಯಕ್ಚುಲಿ. ಶ್ರೇಯಾ ಘೋಷಲ್ ಜೊತೆ ಕಾಂಪಿಟೇಟರ್ ಆಗಿ ಶಿ ಈಸ್ ಅ ಸಿಂಗರ್. ನಮ್ಮ ಅಕೌಂಟ್ Sahana_Pawar_18. ವಿಸಿಟ್ ಗೈಸ್. ತುಂಬ ಚಿಕ್ಕದಾಗಿದೆ ಅಲ್ವಾ? ನಮ್ಮದು _couple. ನಿಂದು ಊರವ್ರ ಬ್ಲಾಗ್ ಎಲ್ಲ ನೋಡ್ತಾನಂತೆ. ಸ್ವಂತ ಮನೆಯವರು ಯಾವತ್ತು ಮನೆಯವ್ರಿಗೆ ಆಗ್ಬಾರ. ಏನೋ ಮನೆಯವ್ರು ಮಾಡ್ದಿರಾನೆ ಉದ್ಧಾರ ಆಗ್ಬಿಡ್ತೀರ. ಹೌದು, ಮತ್ತೆ ಅವ್ನು ನಮ್ಮ ಬ್ಲಾಗ್ಸ್ ಎಲ್ಲ ನೋಡ್ದಿರ ಸಪೋರ್ಟ್ ಮಾಡ್ತಾ ಇಲ್ಲ, ಏನಿಲ್ಲ. ಏನು ಸಾನ ನಾ ಹೇಳಿದ್ ಕರೆಕ್ಟಾ ಇಲ್ವಾ? 100ಗೆ 100% ಕರೆಕ್ಟ್. ನಮ್ಮವ್ರು ನಮ್ಗೆ ಯಾವತ್ತೂ ಸಪೋರ್ಟ್ ಮಾಡಲ್ಲ ಗೈಸ್. ಅಮ್ಮ ಬಂದ್ರು